ಕದಂತಮುಪಾಸ್ಮಯೇ ಗಜಮುಖಾದ್ದವಗೆ ಗಣಪಗೆ ಚೆಲ್ವಾ ತ್ರಿಜಗ ವಂದಿತಗ ಪ್ರತಿಯತ್ತಿರೆ ಒಳ್ಳೆದಾದವಾಗೆ ತೆಂಗಿನ ಕಾಯಿ ನೆಲ ಗಡಲೆ 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 ಎಳ್ಳೊಂಡೋಳಿಗೆ ಕಪ್ಪು ಮೆಲುವಾತಗೆ ಎಳ್ಳೊಂಡೋಳಿಗೆ ಕಪ್ಪು ಮೆಲುವಾತಗೆ ಬೆಳ್ಳಿಯ ಊರಿಗೆ ಗೆಜ್ಜೆಗಳ ಕಟ್ಟಿ ಕುಣಿವಂತ 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 ಒಳ್ಳೆಯ ಗಣಪ ಗೋರತಿ ಎತ್ತಿರೆ ಒಳ್ಳೆಯ ಗಣಪ ಗೋರತಿ ಎತ್ತಿರೆ ಒಳ್ಳೆಯ ಗಣಪ ಗೋರತಿ ಎತ್ತಿರೆ ತದಿದಿನ ತುಂ ತದಿದಿನ ತೈ ತದಿದಿನ ತಾ ಬಡರ ಗೂಡಿ ರಂಜನುತ ಕೈಸಮ ಬಡರ ಗೂಡಿ ರಂಜನುತ ಕೈಸಮ ಹಿಡಿದು ಕಾರ್ಕವ ಕರದಿ ತಿಳಿದು ಹಿಡಿದು ಕಾರ್ಕವ ಕರದಿ ತಿಳಿದು ನಡೆಸುವ ಸಿಗಿಲಿನಂದ ನಡೆಸುವ ಸಿಗಿಲಿನಂದ ತನ್ನ ದಾನವನ ಎಲ್ಲಿ ಹರಿಗಳ ಎತ್ತು ನಲಿತಲೆ ಎಲ್ಲಿ ಹರಿಗಳ ಪಲ್ಲೆನೆನುತ್ತಲೆ ಬಲಾಬಲ ಅಲ್ಲ ಮುರಿವೆನು ಬಲಾಬಲ ಅಲ್ಲ ಮುರಿವೆನು ಎಲ್ಲಿಯರೋ ಬೇಗದೆ ಎಲ್ಲಿಯರೋ ಬೇಗದೆ ಶಬನ ಬಂದ ಕಣ ಅಣ್ಣ ಬಂದ ಕಣ ಅಣ್ಣ ನಾನು ಬಣ್ಣ ನೀನು ಬಣ್ಣ ಬಂದೆ ಕಣ ಅಣ್ಣ ಬಂದ ಕಣ ಅಣ್ಣ ಬಂದ ಕಣ ಅಣ್ಣ ನಾನು ಬಣ್ಣ ನೀನು ಬಣ್ಣ ಬಂದೆ ಕಣ ಅಣ್ಣ ಬಗೋರು ಬಾ ಅಣ್ಣ ಸೋಗೋರು ಸೋಣ್ಣ ಬಗೋರು ಬಾ ಅಣ್ಣ ಸೋಗೋರು ಸೋಣ್ಣ ನನ್ನ ಬಣ್ಣ ನೀನು ಬಣ್ಣ ಒಂದೇ ಕಣ ಅಣ್ಣ ನನ್ನ ಬಣ್ಣ ನೀನು ಬಣ್ಣ ಒಂದೇ ಕಣ ಅಣ್ಣ ಬಂದ ಕಣ ಬಂದ ಕಣ ನಾನು ಬಣ್ಣ ನೀನು ಬಣ್ಣ ಒಂದೇ ಕಣ ದಿಗಿದ 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 ದಂ ದಿಗಿದ ದೈ ದಿಗಿದ ತಾಂ. ಹನುಮನಾಯಕ ಯಾರು ಬಂದಿದ್ದಾರೆ ಅವರನ್ನ ಮಾತನಾಡಿಸಪ್ಪ. ಅಡ್ಡ ಅಡ್ದಂಗೆ ಗುಡ್ ಕೊಡ್ದಂಗೆ ಬಂದು ನಿಂತಿರೋ ತಾವು ದಾರಯ್ಯ ಸ್ವಾಮಿ, ನಿಮ್ಮ ನಾಮಾಂಕಿತವೇನು? ಎಲೈ ಮಾನವಾಗ್ರಣಿ, ಹೀಗೆ ಬಾ ಮತ್ತು ಹೀಗೆ ಬಾ. ಹೀಗೆ ಬಂದವರು ದಾರು ದಾರೆಂದು ಮಾತಿಗಂ ಪ್ರೀತಿಯಂ ಪಟ್ಟು ಎಂಬನ್ನು ದಾರೆಂದು ಕೇಳುವ ನಿನ್ನ ದಾರ, ನಿನ್ನ ನಾಮಾಂಕಿತವೇನು? ಅಟ್ಟದ ಮೇಲೆ ಕುಟ್ಕುಟ್ ಹೆಜ್ಜೆ ಇಟ್ಕೊಂಡು ಹೊರಡೋ ಸಾರಥಿ ಅಂತ ಕರೀತಾರೆ. ಎಲೈ ಸಾರಥಿ, ನಾವು ದಾರೆಂದರೆ ಬ್ರಹ್ಮನ ಮಗನಾದ ಕಾಶ್ಯಪ ಬ್ರಹ್ಮನ
ದಿತಿಯ ಗರ್ಭದಲ್ಲಿ ಜನಿಸಿ ಕಶ್ಯಪ ಪುರಿಯನ್ನು ಬಿಟ್ಟ ಕಣದಿಂದ ದಶ ದಿಕ್ಕುಗಳು ತಿರುಗಿ ನೋಡುವಂತೆ ಪಾಲಿಸುತ್ತಿರುವ ಅಯಮ್ಮನು ಹಿರಣ್ಯ ಕಶ್ಯಪ ಎಂದು ಕರೆಯುತ್ತಾರಲು ಸಾರಥಿ. ಸಾರುವೆ ಮಕ್ಕಳು ಮನೆಯಾರು ಸಿಕ್ಕಾರು ತಂದಾರು ಹುಡುಗಿಯರು ಹುಡುಗಾರು ಎಲ್ಲಾರು ಕೇಳಿರಿ ಸಾರುವೆ 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 ಕೇಳ್ರಪ್ಪ ಕೇಳಿ. ಮುದುಕಾರು ಮೋಟಾರು ಹುಡುಗಿರು ಹುಡುಗಾರು ಚಿಕ್ಕವರು ದೊಡ್ಡವರು ಓದ್ಕೊಂತಿರೋರು ಹಿರಣ್ಯಕಶಿಪು ಮಹಾರಾಜರು ಬಂದಿದ್ದಾರೆ. ನಿಮಗೇನೇನು ಬೇಕೋ ಸಾಲ ಬಂದು ಕೇಳ್ಕೊಂಡ್ರಿ, ಮತ್ತೆ ಅವಕಾಶ ಸಿಗಕ್ಕಿಲ್ಲ. ಸಾರಥಿ, ಹೇಳುತ್ತೇನೆ ಹೇಳುವಂತವನಾಗು. ಹೇಳ್ರಿ. ಅತಳ ವಿತಳ ಸುತಳ ಪಾತಾಳ ರಸಾತಳ ತಳಾತಳಗಳಿಂದಲ್ಲ ಸೇರಿಸಿ ಅಂಗ ವಂಗ ಕಳಿಂಗ ಕಾಂಬೋಜಗಳನ್ನು ಕಶ್ಯಪ ಪುರಿಯ ಮುಡಿಗೇರಿಸಿ ನಾನು ನನ್ನ ತಮ್ಮ ಹಿರಣ್ಯಾಕ್ಷ ಕಶ್ಯಪ ಪುರಿಯನ್ನು ದಿಟ್ಟತನದಿಂದ ದಶ ದಿಕ್ಕುಗಳು ತಿರುಗಿ ನೋಡುವಂತೆ ಪರಿಪಾಲಿಸುತ್ತಿರಲು ಅಸೂಯಗೊಂಡ ಆ ಕಳ್ಳ ಅದಮ ದೇವತೆಗಳು ಶ್ರೀಹರಿಯ ಮೊರೆ ಹೋದರು. ಆ ಶ್ರೀಹರಿಯು ಒಂದು ದಿನ ಮೋಸದಿಂದ ಎನ್ನ ತಮ್ಮನಾದ ಹಿರಣ್ಯಾಕ್ಷನನ್ನು ಹಂದಿಯ ರೂಪನೆ ಬಂದು ಕೊಂದು ಬಿಟ್ಟನು. ಮಾಡಿದ್ರೆ ಇನ್ನೇನು ಬಿಟ್ಟನು. ಸಾರಥಿ, ಹೇಳುತ್ತೇನೆ ಕೇಳುವಂತವನಾಗು. ಹೇಳ್ರಿ. ಅವನ ಮೇಲೆ ಸೇಡು ತೀರಿಸಿಕೊಳ್ಳಲು ನಾನು ಚತುರ್ಮುಖ ಬ್ರಹ್ಮನ ಕುರಿತು ಘೋರ ತಪವಂ ಗೈದೆ. ಎಂತ ತಪಸ್ಸು! ಘೋರ ತಪವಂ ಗೈದು ಅಗಣಿತವಾದ ವರವನ್ನನ್ನು ಪಡೆದಿರುವೆ. ಪಡೆದೇನೋ ವರವನ್ನು ಬ್ರಹ್ಮನ ತಪಗೈದು ಕಲ್ಲ ಹರಿಯದು ನಾನು ಬಲ್ಲಾದೆ ಸಾರಥಿ, ಆ ವರದಂತೆ ನಮಗೆ ತಾಯಿಯ ಗರ್ಭದಿ ಜನಿಸಿದ ಯಾರಿಂದಲಾಗಲಿ ಯಾವುದೇ ಪ್ರಾಣಿಯಿಂದಲಾಗಲಿ ಹಗಲಲ್ಲಾಗಲಿ ಇರುಳಲ್ಲಾಗಲಿ ಮನೆಯ ಒಳಗಾಗಲಿ ಮನೆಯ ಹೊರಗಾಗಲಿ ಯಾವುದೇ ಆಯುವಿಂದಾಗಲಿ ಸಾವು ಬಪ್ಪದು ಎಂಬ ವರವನ್ನು ಪಡೆದಿರುತ್ತೇವೆ. ಎಂತ ವರ ಕೊಟ್ಟವನಪ್ಪ ದೇವರಿವ್ರಿಗೆ. ತಿಪ್ಪ ನಾವು ಭೂಮಿ ಬಿರಿಯುವುದು. ಸಾರಥಿ, ಭೂಮಿ ಬಿರುವುದು. ಅಯ್ಯೋ, ಈಗಿರೋ ಗುಂಡಿಗಳು ಮುಚ್ಚಕ್ಕೆ ಟೈಮ್ ಇಲ್ಲ. ನೀನಿಂದು ಭೂಮಿ ಬಿರುದ ಆಮೇಲೆ ಅವನ್ ಯಾವ ಮುಚ್ಚಾಣ. ಆಕಾಶ ನಡಗಿ ಗಡಗಡನೆ ನಡಗಿ ಅಳುತ್ತಾ ಮಳೆ ಸುರಿಪದು. ಚತುರ್ಮುಖನ ಸೃಷ್ಟಿ ಎಮ್ಮ ಆಜ್ಞೆಯನ್ನು ಪಾಲಿಸುತ್ತೇಳು. ಎನ್ನ ಮಗನಾದ ಪ್ರಹ್ಲಾದನು ನಮ್ಮ ಆಜ್ಞೆಯನ್ನು ಧಿಕ್ಕರಿಸಿ ಆ ಕಳ್ಳಹರಿಯ ಪೂಜೆಯನ್ನು ಮಾಡುತ್ತಿರಲು. ಎಲ್ಲ ಕಳ್ಳಹರಿ, ನಿನ್ನ ಮಾಯೆಯಲ್ಲಿ ತಿರುಗಿಸಿ ನಿನ್ನಿಷ್ಟದಂತೆ ಕುಣಿಸುತ್ತಿರುವೆಯ. ನೀನು ಪರಮ ಪುರುಷೋತ್ತಮನೇ ಆಗಿದ್ದರೆ, ಎನ್ನಂತೆ ಗಂಡದೇವದೇ ಆಗಿದ್ದರೆ ಬಾ, ಬಂದು ನನ್ನ ಎದುರಿಗೆ ನಿಲ್ಲು. ನಿನ್ನ ತಲೆಯನ್ನು ಕುಟ್ಟಿ ಪುಡಿ ಪುಡಿ ಮಾಡಿ ಉದರವನ್ನು ಬಗೆದು ಸರಳ ಮಾಲೆ ಮಾಡಿಕೊಳ್ಳುತ್ತಿದ್ದರೆ ನಾನು ಅಲ್ಲ, ಹಿರಣ್ಯ ಕಶ್ಯಪನೇ ಅಲ್ಲ, ಹಿರಣ್ಯ ಕಶ್ಯಪನೇ ಅಲ್ಲ. ಎಲ್ಲಿಗನೋ ಅನುಜಾತ ಮಾಧವನೆಲ್ಲಿಗನೋ ಮಾಧವನೆಲ್ಲಿಗನೋ
ಹುಡುಕಿದರೂ ಆ ಕಳ್ಳಹರಿ ಸುಳಿವೇ ಇಲ್ಲ. ಮೊದಲೇ ಅವನು ಮಾಯಾವಿ, ಎಲ್ಲಿ ಬೇಕಾದರೂ ಅಡಗಿ ಕುಳಿತಿರಬಹುದು. ಏನು ಮಾಡಲಿ ಈಗ? ಪ್ರಭು, ನಿಮ್ಮ ಮಗ ಪ್ರಹ್ಲಾದನನ್ನು ಕೇಳಿದರೆ ನಿಮಗೇನಾದ್ರೂ ತಿಳಿಯಬಹುದು. ಇಲೈ ಸಾರಥಿ, ನೀನು ಬುದ್ಧಿವಂತನಂತೆ ಆವಾಗ ಒಳ್ಳೆಯ ಉಪಾಯಗಳನ್ನು ಕೊಡುತ್ತೀಯ. ನಿನಗೊಂದು ಬಹುಮಾನಕ್ಕೆ ವ್ಯವಸ್ಥೆ ಮಾಡುವುದು. ಯಾರಲ್ಲೇ ಏನಪ್ಪಣೆ? ನಮ್ಮ ಸಾರಥಿಗೆ ಒಂದು ಕಂಠೀಹಾರವನ್ನು ವ್ಯವಸ್ಥೆ ಮಾಡಿಕೊಡಿ. ಕೊಟ್ಕಳಿಸ್ತಿ ಕಣಪ್ಪ. ಇಲೈ ಸಾರಥಿ, ಹಾ, ಈಗಿಂದೀಗಲೇ ಹೋಗಿ ಎನ್ನ ಮಗನಾದ ಪ್ರಹ್ಲಾದನನ್ನು ಘನತೆ ಗಾಂಭೀರ್ಯಗಳಿಂದ ಕರೆತರುವಂತವನಾಗು. ಆಗಲಿ ಮಹಾಪ್ರಭು, ನಿಮ್ಮ ಮಗನನ್ನ ಪುಷ್ಪಕ ವಿಮಾನದಲ್ಲೇ ಕರೆತರ್ತೀನಿ. ನಾರಾಯಣ ನೆನಪಾರತೆ, ನಾರಾಯಣ ನೆನಪಾರತೆ, ನಾಲಿಗೆಗಳ ಪರಿಸಬಾರದೆ, ನಾರಾಯಣ ನೆನಪಾರದೆ. ನಿತ್ಯ ಉಪವಾಸವಿದ್ದು ಹಸಿದು ಬಳಲಲಿಗೆ, ನಿತ್ಯ ಉಪವಾಸವಿದ್ದು ಹಸಿದು ಬಳಲಲಿಗೆ, ಮತ್ತೆ ಚಳಿ ಗಂಜೆ ಮುಳುಗಲಿಗೆ, ಮತ್ತೆ ಚಳಿ ಗಂಜೆ ಮುಳುಗಲಿಗೆ, ಅಥವಾ ಪಿಡಿದು ಮಾಡುವ ಜಪಕ್ಕೆ, ಅಥವಾ ಪಿಡಿದು ಮಾಡುವ ಜಪಕ್ಕೆ, ಮುಕ್ತಿಗೆ ಸಾಧನ ವಲ್ಲವೇ ಹರಿನಾಮ, ಮುಕ್ತಿಗೆ ಸಾಧನ ವಲ್ಲವೇ ಹರಿನಾಮ, ನಾರಾಯಣ ಎನ್ನಬಾರದೆ. ಇಂತಹ ಸುಂದರ ರಂಗಮಂಚದಲ್ಲಿ ಬಂದು ನಿಂತಿರುವ ತಾವುದಾರಯ್ಯ ಸ್ವಾಮಿ, ಭಕ್ತ ಜನಪ್ರೇಮಿ. ಸಾರುತ್ತೆ. ನಾವುದಾರೆಂದರೆ ಕಶ್ಯಪಪುರಿಯನ್ನು ಪರಿಪಾಲಿಸುತ್ತಿರುವ ಹಿರಣ್ಯಕಶಿಪು ಮಹಾರಾಜನ ಪುತ್ರ ಪ್ರಹ್ಲಾದ ನಾನೇ ಅಲ್ಲವೇ ಸಾರುತ್ತೆ? ಮಹಾರಾಜನ ಮಗನ. ನಿನಗೆತ್ತುವೇನು ಮುತ್ತಿನ ಅರ್ತಿ. ಆಗಲಿ ಆಗಲಿ. ನೀವು ಬಂದ ಕಾರಣವೇನು? ನಿಮ್ಮ ತಂದೆಯವರಾದ ಹಿರಣ್ಯ ಕಶ್ಯಪ ಮಹಾರಾಜರು ನಿಮ್ಮನ್ನು ಕರೆತರುವಂತೆ ಆಜ್ಞೆ ಮಾಡಿದ್ದಾರೆ. ನನ್ನನ್ನೇ? ಆಯ್ತು, ಹೋಗೋಣ ಬಾ. ನಾನು ಈಗ ನಾರಾಯಣನ ಪೂಜೆಯನ್ನು ಮಾಡುತ್ತಿದ್ದೇನೆ. ನೀನು ನನ್ನ ಜೊತೆ ಸೇರಿಕೋ. ಅಯ್ಯೋ ಅಪ್ಪ ಹರಿ ಅಂದ್ರೆ ಉರಿದುರಿದು ಬೀಳುತ್ತಾನೆ, ಮಗ ನೋಡಿದ್ರೆ ಹರಿಭಕ್ತ. ಅಯ್ಯೋ ಇರ್ಲಪ್ಪ, ನಾನೀಗ್ಯಾಕೆ ದೊಡ್ಡವರ ಸಹವಾಸ. ಹರಿನಾರಾಯಣ 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 ಎನು ಮನವೇ, ನಾರಾಯಣ ಹರಿನಾರಾಯಣ ಹರಿನಾರಾಯಣ ಎನು ಮನವೇ, ನಾರಾಯಣ ನಾಮವ ನೆನೆದರೆ, ಭಯವಿಲ್ಲ ನನಗೆ, ಭಯವಿಲ್ಲ ನನಗೆ. ಹರಿನಾರಾಯಣ 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 ಎನು ಮನವೇ. ನಮೋ ನಮೋ ತಂದೆ, ಬೇಡುವೆನು ನಿನಗೆ. ನಿನಗೆ ಐಶ್ವರ್ಯ ಮಸ್ತು ಮೇಲೆ ಕೇಳೆ ಕಂದ ಮನಕಾನಂದ. ನನ್ನನ್ನು ಕರೆಸಿದ ಕಾರಣವೇನು? ಕಂದ ಪ್ರಹ್ಲಾದ, ಹೇಳುತ್ತೇನೆ ಕೇಳುವಂತವನಾಗು. ಕಂದ ಪ್ರಹ್ಲಾದ, ನಿನ್ನ ಆಟ ಪಾಠಗಳು ಹೇಗೆ ನಡೆಯುತ್ತಿರುವವು? ಚೆನ್ನಾಗಿ ನಡೆಯುತ್ತಿರುವುದು. ಕಂದ ಪ್ರಹ್ಲಾದ, ದಾನವರಾದ ನಾವುಗಳು ಎಂದಿಗೂ ದೇವತೆಗಳನ್ನು
ಪೂಜೆ ಮಾಡುವುದಾಗಲಿ ಧ್ಯಾನ ಮಾಡುವುದಾಗಲಿ ಮಾಡುವುದಿಲ್ಲ. ಏಕೆ ಮಾಡಬಾರದು? ಆದರೆ ನೀನು ಅವರು ನುಡಿಯ ಕೇಳು ತೋರ್ಪಡಿಸಿದಾನವ ದೃಢದಿ ವೈರಿ ನಾರಾಯಣನು ಸುಖಿಸೊಡೆ ನಿನ್ನನು ಕೊಲ್ವೆನೆಂದು ಗದೆ ನೆಟ್ಟಿದನ ಕಶ್ಯಪ. ಕಂದ ಪ್ರಹ್ಲಾದ, ಹೇಳುತ್ತೇನೆ ಕೇಳುವಂತ ನಾನು. ನೀನು ಎಂದಿಗೂ ಆ ಹರಿಯನ್ನು ಪೂಜೆ ಮಾಡಬಾರದು. ಏಕೆ ಮಾಡಬಾರದು? ಕಂದ ಪ್ರಹ್ಲಾದ, ಅವನು ದುರುಳ ಮಾಯಾವಿ ದಾನವರ ವೈರಿಯವನು. ಅವನನ್ನು ಎಂದಿಗೂ ನೀವು ಪೂಜೆ ಮಾಡಬಾರದು. ಜನ್ಮ ಜನ್ಮಕ್ಕೂ ಆ ಹರಿಯ ತಂದೆ, ಹಾಗಾಗಿ ನಾವು ಅವನನ್ನೇ ಪೂಜಿಸುವೆ. ಕೂಡದು ಅವನನ್ನು ಪೂಜೆ ಮಾಡಕೂಡದು. ಕೇಳಯ್ಯ ನನ್ನ ತಂದೆ ಕೇಳೆಲ್ಲ ಮಾತ. ಬೇಡು ಹರಿಯ ಕಥೆಯ, ಬೇಡು ಹರಿಯ ಕಥೆಯ ಕೇಳಯ್ಯ ಮಾತ. ಜಗಕ್ಕೆಲ್ಲ ಅವನೇ ತಂದೆ, ಅವನಿಂದ ಎಲ್ಲ ತಂದೆ. ಜಗಕ್ಕೆಲ್ಲ ಅವನೇ ತಂದೆ, ಅವನಿಂದಲೇ ಎಲ್ಲ ತಂದೆ. ಜನುಮ ಜನುಮಕ್ಕೂ ಅವನೇ, ಜನುಮ ಜನುಮಕ್ಕೂ ಅವನೇ ತಂದೆ. ಆದಿಗೂ ಅವನೇ ತಂದೆ, ಅಂತ ಅವನೇ ತಂದೆ. ಆದಿಗೂ ಅವನೇ ತಂದೆ, ಅಂತಕ್ಕೂ ಅವನೇ ತಂದೆ. ತಂದೆ ನನ್ನ ಮಾತ ಕೇಳೋವೆ ಹರಿಯ ಕಥೆಯ, ಮಾತ ಕೇಳೋವೆ ಹರಿಯ ಕಥೆಯ ಕೇಳೇ ನಿನ್ನ ತಂದೆ ಕೇಳೇ. ಕಂದ ಪ್ರಹ್ಲಾದ, ಹೇಳುತ್ತೇನೆ ಕೇಳುವಂತವನಾಗು. ಎಂದಿಗೂ ಆ ಹರಿಯು ನಮ್ಮ ವೈರಿ. ನೀನು ಅವನನ್ನು ಪೂಜೆ ಮಾಡಬಾರದು. ಏಕೆ ಮಾಡಬಾರದು? ಕಂದ ಪ್ರಹ್ಲಾದ, ಹೇಳುತ್ತೇನೆ ಕೇಳುವಂತವನಾಗು. ಕಂದ ಪ್ರಹ್ಲಾದ, ಹೇಳುತ್ತೇನೆ ಕೇಳುವಂತವನಾಗು. ಅವನು ದುರುಳ ಮಾಯಾವಿ. ನಿನಗೆ ಗೊತ್ತೇ, ಅವನು ಒಂದು ಬಾರಿ ನಿನ್ನ ಚಿಕ್ಕಪ್ಪನನ್ನು ಮೋಸದಿಂದ ಹಂದಿಯ ರೂಪದಲ್ಲಿ ಬಂದು ಹೊಂದಿದ್ದಾನೆ. ಎಲ್ಲ ಪ್ರಹ್ಲಾದ, ಅವನನ್ನು ಎಂದಿಗೂ ನೀನು ಪೂಜೆ ಮಾಡಬೇಡ. ಕಯಾದು ಎಂತಹ ಮಗನಿಗೆ ಜನ್ಮವಿತ್ತೆ. ನಾನು ನೋಡಿದರೆ ದಾನವ ಕುಲ ತಿಲಕ, ಇವನು ನೋಡಿದರೆ ದಾನವ ಕುಲ ಕಂಟಕ. ಎಂದಿಗೂ ನೀನು ಆ ಹರಿಯನ್ನು ಪೂಜೆ ಮಾಡಬೇಡ. ಜನ್ಮ ಜನ್ಮಕ್ಕೂ ಆ ಹರಿಯ ತಂದೆ, ಹಾಗಾಗಿ ನಾವು ಅವನನ್ನೇ ಪೂಜಿಸುವೆ. ಪ್ರಹ್ಲಾದ, ಎಲ್ಲಿರುವನು ಆ ನಿನ್ನ ಹರಿ? ನಿನಗೂ ತೋರಿಸು. ಎಲ್ಲೆಲ್ಲಿಯೂ ಇರುವನು. ಈ ಕಂಬದಲ್ಲಿ, ಈ ಕಂಬದಲ್ಲಿಯೂ ಇರುವನು. ಈ ಕಂಬದಲ್ಲಿ, ಆ ಕಂಬದಲ್ಲಿಯೂ ಇರುವನು. ಇಲ್ಲ ಇಲ್ಲಿ, ಅಲ್ಲಿಯೂ ಇರುವನು. ಇಲ್ಲಿ, ಇಲ್ಲಿಯೂ ಇರುವನು. ಇಲ್ಲಿ, ಅಲ್ಲಿಯೂ ಇರುವನು. ನಿನ್ನಲ್ಲಿ, ನನ್ನಲ್ಲಿಯೂ ಇರುವನು. ನನ್ನಲ್ಲಿ, ನಿನ್ನಲ್ಲಿಯೂ ಇರುವನು. ಎಲ್ಲೆಲ್ಲಿಯೂ ಇರುವನೇ ನಿನ್ನ ಜಗಗೆಲ್ಲ ತಂದೆ. ಹೌದು. ಈ ಕಂಬದಲ್ಲಿ ಅಲ್ಲಿ ಅವನೇ ಹುಡುಕಿ ಈ ಹೊಡೀರಿ ಬರ್ತಾನೆ. ಕಂಬದಲ್ಲಿಯೂ ಇರುವನು. ನೋಡಿಯೇ ಬಿಡೋಣ. ಇನ್ನೊಂದು ಏಟಿಗೆ ಹೋಗ. ಏನಿದು
ಪ್ರಹ್ಲಾದ, ಇವನೇ ಏನು ನಿನ್ನ ಜಗಕ್ಕೆಲ್ಲ ತಂದೆ ಹರಿ? ಹೌದು. ಏನ್ ಹನುಮನಾಯಕ? ಆಗ್ಲೇ ನೋಡಿದ್ರೆ ಆನೆ ಮುಖದ್ದು, ಇವಾಗ ನೋಡಿದ್ರೆ ಸಿಂಹದ ಮುಖದ್ದು. ನಾನು ಒಟ್ಟೆ ಏ ಹನುಮನಾಯಕ, ಸ್ವಲ್ಪ ತಡೆಯೋ. ದೊಡ್ಡವ್ರು ದುಡ್ಡು ಕೊಡ್ತಾರೆ, ಇಷ್ಟ ದಿನ ಕೆಲಸ ಮಾಡಿ ದುಡ್ಡು ಇಸ್ಕೊಂಡು ಹೋಗೋ. ಏನದೇ ಮಗದಣ್ಣ? ದುಡ್ಡು ಕೊಡ್ತಾರೆ. ದುಡ್ಡ ಮನೆಯಲ್ಲಿ ಬಾಣಂತಿ ಹಿಂಗ್ಸವಳೆ, ದುಡ್ಡು ಬೇಕಾಯ್ತದೆ. ಓ ಇರ್ಲಿ ನೀನ್ ಹೆಂಗಂತೀವ ಹಂಗೆ. ಎಲ್ಲ ಮಾಯಾವಿ ಹರಿ, ಏನಿದು ನಿನ್ನ ಮಾಯಾ ರೂಪ? ಎಂದಾದರೂ ನಿನ್ನ ನಿಜ ರೂಪದಿರುವೆಯ? ನಿನ್ನದು ಹೋಯಿತು. ಹೆಸರೊಡನೆ ನೀನು ನಿಜ ರೂಪದಿ ಬಂದು ಎಂದು ನೆನಸಾಡಿಲ್ಲ. ಮೋಹಿನಿಯ ರೂಪದಿ ಬಂದು ಭಸ್ಮಾಸುರನನ್ನು ಕೊಂದಿರುವೆ. ಬಾಲಕನ ರೂಪದಿ ಬಂದು ಬಲಿಯನ್ನು ಬಲಿಸಿರುವೆ. ಅಂದಿಯ ರೂಪದಿ ಬಂದು ನನ್ನ ತಮ್ಮನಾದ ಹಿರಣ್ಯಾಕ್ಷನನ್ನು ಕೊಂದಿರುವೆ. ನಿನಗೆ ನಾಚಿಕೆಯೇ ಆಗುವುದಿಲ್ಲವೇ? ಆ ಪಂಡವೇ, ನಿನ್ನ ಬಂಡವಾಳನ್ನು ಇಂದಿಗೆ ಅಂತ್ಯಗೊಳಿಸುವೆನು. ಆಯುಧಕ್ಕೆ ಬಳ ಮೆರೆಯಲು ಬೇಡ ನೀನು. ಬಳ ಮೆರೆಯಲು ಬೇಡ ನೀನು. ಅಂದಿರೋ ಎಲ್ಲ ಮಾಯಾವಿ ಹರಿ, ನಿನ್ನ ಪಾಡನ್ನು ಉಳಿಕೋ. ನಿನ್ನನ್ನು ಪುಡಿ ಮಾಡುವೆ. ಎಲ್ಲ ಪ್ರಹ್ಲಾದ, ಇವನೇ ಏನು ನಿನ್ನ ಜಗತ್ತೆಲ್ಲ ತಂದೆ ಹರಿ? ತಂದೆ, ನನಗೆ ಭಯವಾಗುತ್ತಿದೆ. ನಾರಾಯಣ, ರಕ್ಷಿಸು ರಕ್ಷಿಸು. ಅಂತ ಪ್ರಹ್ಲಾದ, ಭಯ ಪಡಬೇಡ, ನಾನಿದ್ದೇನೆ, ನಿನ್ನನ್ನು ನೋಡಿಕೊಳ್ಳುತ್ತೇನೆ. ಹಿರಣ್ಯಕಶ್ಯಪ, ಯುದ್ಧಕ್ಕೆ ಸಿದ್ಧರಾಗು. ನಿನ್ನನ್ನು ಕೊಟ್ಟು ಹರಿ, ಬಾ, ನಿನ್ನನ್ನು ಕೊಟ್ಟಿ ದೇವ, ನೀನು ಸೋತಿಲ್ಲ, ನಿನಗೆ ಸೋಲಿಲ್ಲ. ಆ ರಕ್ಕಸನು ಚತುರ್ಮುಖ ಬ್ರಹ್ಮನಿಂದ ಮನುಷ್ಯರಿಂದಲಾಗಲಿ ಪ್ರಾಣಿಯಿಂದಲೇ ಆಗಲಿ ಯಾವುದೇ ಆಯುಧದಿಂದಾಗಲಿ ಹಗಲಲ್ಲಿ ಆಗಲಿ ಇರಳಲ್ಲಿ ಆಗಲಿ ಸಾವು ಬಾರದಂತೆ ವರವನ್ನು ಪಡೆದಿರುವನು. ಇನ್ನೇನು ಗೋಧೋಳಿಯ ಸಮಯವಾಗುತ್ತದೆ. ಬಾಗಿಲಿನ ಮೇಲೆ ಕುಳಿತು ನಿಮ್ಮ ಬೆರಳಿನ ಉಗುರುಗಳಿಂದ ಈ ರಕ್ಕಸನನ್ನು ವಧೆ ಮಾಡಿ ದೇವ ಮಹಾನುಭಾವ. ಎಲ್ಲವೋ ಹಿರಣ್ಯಕಶ್ಯಪ, ಯುದ್ಧಕ್ಕೆ ಸಿದ್ಧನಾಗು. ನಿನ್ನನ್ನು ಕೊಟ್ಟಿ ಪುಡಿ ಮಾಡಿ ನನ್ನ ಉದರ ಆಗಿದ್ದಾರೆ
ತೋರೈ ಅರಿದಿ ಮಾರೈ ಕರುಣವ ತೋರೈ ನಿನ್ನ ಮಾಯವ ಕಂಡವರ್ಯಾರೇ ನಿನ್ನ ದಾನವ ಬಿಡದೆ ಮಾಡುವೆ ನಿನ್ನ ದಾನವ ಬಿಡದೆ ಮಾಡುವೆ ನಿನ್ನ ರೂಪವ ನೋಡುವರಾರೈ ರೂಪವ ನೋಡುವರಾರೈ ಅರಿದಿ ಮಾರೈ ಕರುಣವ ತೋರೈ ಅರಿದಿ ಮಾರೈ ಕರುಣವ ತೋರೈ ನಿನ್ನ ಮಾಯವ ಕಂಡವರಾರೇ ನಿನ್ನ ಮಾಯವ ಕಂಡವರಾರೇ ನಿನ್ನ ಮಾಯವ ಕಂಡವರಾರೇ ಪರಮಾತ್ಮ ನಾರಾಯಣ. ಕಂದ ಹೇಳು ಮಗು, ನಾನು ಬಂದಿದ್ದೇನೆ. ನಮೋ ನಮೋ ದೇವ, ಭಕ್ತರ ಜೀವ, ಈ ನಿನ್ನ ಸುಂದರ ರೂಪವನ್ನು ನೋಡಿ ನಾನು ಧನ್ಯನಾದೆನು. ಕಂದ, ನಿನಗೇನು ಬೇಕೆಂದು ಕೇಳುತ್ತೀಯಾ? ನಿನ್ನನ್ನು ನೋಡಿದ ಮೇಲೆ ನನಗಿನ್ನೇನು ಬೇಕು? ನನ್ನ ತಂದೆ ಹಾಗೂ ಚಿಕ್ಕಪ್ಪನ ಮಾಡಿದ ತಪ್ಪನ್ನು ಮನ್ನಿಸಿ ಅವರಿಗೆ ಸದ್ಗತಿಯನ್ನು ಕೋರು ದೇವಾ. ಪ್ರಹ್ಲಾದ, ಅವರು ನನ್ನ ದ್ವಾರಪಾಲಕರಾದ ಜಯ ವಿಜಯರು. ಅವರ ಶಾಪ ವಿಮೋಚನೆಗೋಸ್ಕರ ಈ ಭೂಲೋಕಕ್ಕೆ ಬಂದಿದ್ದಾರೆ. ಶಾಪ ವಿಮೋಚನೆ ಆದ ತಕ್ಷಣ ಹಿಂತಿರುಗಿ ನನ್ನನ್ನು ಬಂದು ಸೇರುತ್ತಾರೆ ಕಂದ. ಧನ್ಯನಾದೆನು ದೇವಾ. ಶ್ರೀ ಗುರುವರ ಜಯತೋ ಭೋಗವಿ ಕೋಶ ಯೋಗಿ ವರ್ಯನೆ ಜಯತೋ ಶ್ರೀ ಗುರುವರ ಜಯತೋ ಭೋಗವಿ ಕೋಶ ಯೋಗಿ ವರ್ಯನೆ ಜಯತೋ ನಂದಿವಾನವಗೆರೆ ಆನಂದದೆ ಎತ್ತೋ ಬಾರುವ ಕಾಮರೆ ನಂದಿವಾನವಗೆರೆ ಆನಂದದೆ ಎತ್ತೋ ಬಾರುವ ಕಾಮರೆ ನಂದಿತ ಜಗತ್ತೊಂಬಡೆ ಒಂದು ಸಾವಿರ ವಾದ್ಯ ಗೋಚರಿ ಎಂದು ನೋಡುವುದಲಿ ಮುಂದೆ ಒಂದು ಸಾವಿರ ವಾದ್ಯ ಎಂದು ನೋಡುವ ಭಕ್ತ ತಜಿಗನೆಂದು ಪಗಳುವ ಈಗ ಬೆಳಗ್ಗೆ ಶ್ರೀ ಗುರುವರ ಜಯತೋ ಯೋಗ ವಿಮೋಚ ಯೋಗಿ ವರ್ಯನೆ ಜಯತೋ ಶ್ರೀ ಗುರುವರ ಜಯತೋ ಯೋಗ ವಿಮೋಚ ಯೋಗಿ ವರ್ಯನೆ ಜಯತೋ ಹರ ನಮ ಪಾರ್ವತಿ ಪದೇ ಇಂದಿರಾರಮಣ ಗೋವಿಂದ ಲಕ್ಷ್ಮೀ ನರಸಿಂಹಪಾದಕ್ಕೆ ಜೈ ಜೈ. ಎಲ್ಲರಿಗೂ ವಂದನೆಗಳು. ಮಲ್ಲಿಕಾರ್ಜುನ್ ಮಹಾಮನೆ ಸಾರು, ಗುಂಡಣ್ಣ ಸಾರು, ಏನಿವತ್ತು ಈ ಅಪಾರ್ಟ್ಮೆಂಟಿನ ಕನ್ನಡ ರಾಜ್ಯೋತ್ಸವ ನಿತ್ಯೋತ್ಸವದ ಅಂಗವಾಗಿ ಆಯೋಜನೆ ಮಾಡಿದಂತಹ ಸರ್ವರಿಗೂ, ಸರ್ವ ಆಯೋಜಕರ ಕಾರ್ಯಕರ್ತರಿಗೂ, ಅಧ್ಯಕ್ಷ ಪದಾಧಿಕಾರಿಗಳಿಗೂ ವಂದಿಸಿ ಕಾರ್ಯಕ್ರಮ ಮುಕ್ತಾಯಗೊಳಿಸುತ್ತೇವೆ.